ಈ ಒಂದು ಸಿನಿಮಾ ಸೋತು ಜೀವನದಲ್ಲಿ ಆಸಕ್ತಿನೇ ಇಲ್ಲ ಅನ್ನೋರಿಗೆ ಒಂದು ಶಕ್ತಿ ಕೊಡುತ್ತೆ. IPS ಆಫೀಸರ್ ಮನೋಜ್ ಕುಮಾರ್ ಶರ್ಮಾ ಅವರ ಜೀವನಾಧಾರಿತ ಚಿತ್ರವೇ 12th ಫೇಲ್. 12ನೇ ತರಗತಿ ಫೇಲ್ ಆದ ಹುಡುಗ, ಒಂದು ಹಳ್ಳಿಯಿಂದ ಹೋದಂತ ಹುಡುಗ, ಇಂಗ್ಲಿಷ್ ಭಾಷೆಯ ಗಂಧ ಗಾಳಿಯೇ ಗೊತ್ತಿಲ್ಲದಂತ ಹುಡುಗ IPS ಆಫೀಸರ್ ಆದ ಕತೆ. ಇವರು ಕನ್ನಡದಲ್ಲಿ IAS ಬರೆದು ಪಾಸ್ ಆಗಿ ಅಧಿಕಾರವನ್ನ ಸ್ವೀಕರಿಸಿದ ಮೊದಲ ಕನ್ನಡಿಗ ಅನ್ನುವಂತ ಒಂದು ಹೆಗ್ಗಳಿಕೆಯೂ ಕೂಡ ಇವರಿಗಿದೆ. ಆ ಹೆಗ್ಗಳಿಕೆ ಶಿವರಾಮ್ ಅವರು. ಒಂದ್ಸಾರಿ ಪಾಸ್ ಮಾಡಿಲ್ಲ ನಾನು. PUC ಫೇಲ್, 2ನೇ ಅಟೆಂಪ್ಟ್ ಪಾಸ್ ಮಾಡಿದೆ. ಡಿಗ್ರಿ ಫೇಲ್, ಡಿಗ್ರಿನಲ್ಲಿ 37% ಬಂದಿದೆ. IAS KS 2 ನಲ್ಲಿ ಇದ್ದಾಗಲೇ KS AS ಎಕ್ಸಾಮ್ ತಗೊಂಡೆ. KS ನಲ್ಲಿ DYSP ಸೆಲೆಕ್ಷನ್. ಆಲ್ರೆಡಿ DYSP ನಾನು ಅಸಿಸ್ಟೆಂಟ್ ಕಮಿಷನರ್ ಸೆಲೆಕ್ಷನ್ ಆಯ್ತು. ಅಷ್ಟೊತ್ತಿಗೆ ನಾನು ಇದು IAS ಕಟ್ಟಿದ್ದಲ್ಲ, IAS ರಿಸಲ್ಟ್ ಬಂತು, ಅದು ಸೆಲೆಕ್ಷನ್. ಶಿವರಾಮ್ ಅವರು ಒಬ್ಬ ದಕ್ಷ ಅಧಿಕಾರಿ, ದಲಿತ ಕುಟುಂಬದಲ್ಲಿ ಹುಟ್ಟಿ ತುಂಬಾ ಕಡು ಬಡತನ. ಎಷ್ಟು ಬಡತನ ಇತ್ತಂತ ಹೇಳಿದ್ರೆ ಅವ್ರಿಗೆ ಕಾಲಿಗೆ ಹಾಕೋಕೆ ಒಂದು ಚಪ್ಪಲಿ ಕೂಡ ಇರ್ಲಿಲ್ವಂತೆ. ಅಂತಹ ಒಬ್ಬ ಹುಡುಗ ಇಡೀ ಕರ್ನಾಟಕಕ್ಕೆ ಒಂದು ಮನೆ ಮಾತಾಗ್ಬಿಡ್ತಾರೆ. ಅವರ ಕೆಲಸದಿಂದಲೇ ಮನೆ ಮಾತಾಗ್ಬಿಡ್ತಾರೆ. ಎಷ್ಟೋ ಸಾವಿರ ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಬಡವರೆಲ್ಲರೂ ಕೂಡ ಆಪತ್ ಬಾಂಧವ ಆಗಿದ್ದಾರೆ.